ಮೈ ಚಾನಲ್ ಪದ್ಮಸಾಗರ್ ಬ್ಲಾಗ್ಸ್. ಇವತ್ತು ನಾವು ಲಂಚ್ ಬಾಕ್ಸ್ ಆರ್ಡರ್ ಮಾಡಿದ್ವಿ. ನಾವು 21st ಬರುತ್ತೆ ಅಂತ ಅಂದ್ಕೊಂಡಿದ್ವಿ, ಅದಕ್ಕಿಂತ ಬಿಫೋರ್ ಬಂದಿದೆ. ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ ಬನ್ನಿ. ಇಷ್ಟ ಆಯ್ತಾ? ಅಲ್ಲಿ ನೋಡಿನೇ ಖುಷಿ ಪಡ್ತಾ ಇದೆಯಲ್ಲ. ಇರು, ಅಕ್ಕನೂ ಓಪನ್ ಮಾಡಲಿ. ಆಯ್ತು, ಇಟ್ಕೋ, ಓಪನ್ ಮಾಡಿಡು. ದೊಡ್ಡದಾಗಿದೆ ಒಳಗಡೆ. ಚೆನ್ನಾಗಿದೆಯಾ? ಇಲ್ಲಿ ನೋಡಿ, ಇದು ನನ್ನ ಮಗಳು ಆರ್ಡ್ರ್ ಮಾಡಿಸಿದ್ಲು, ಕಿಟಿ. ಚೆನ್ನಾಗಿದೆ. ಎಲ್ಲ ಒಳಗೆ ಓಪನ್ ಮಾಡು. ಹಾಂ, ಚೆನ್ನಾಗಿದೆ. ವಾಟರ್ ಬಾಟಲ್. ವಾಟರ್ ಬಾಟ್ಲ್. ಚೆನ್ನಾಗಿದೆಯಾ ಮಗಳೇ? ಚೆನ್ನಾಗಿದೆಯಾ? ಇಷ್ಟ ಆಯಿತು. ಓಕೆ, ಫೈನ್. ಸ್ಕಂದ, ನಿನಗೆ ಏನೋ ಆಫರ್ ಬಂದಿದೆ ನೋಡು. ಆಫರ್ ಕೆಳಗಿದೆ ನೋಡು. ಇಲ್ಲೇ ವಾಚ್. ಅವನು ವಾಚ್ ಇರೋವಂಥದ್ದನ್ನು ಅಲ್ಲಿ ಒಂದು ಆಫರ್ ಇತ್ತು. ಅದನ್ನು ಅದು ಇದು ಮಾಡಪ್ಪ, ರಿಮೂವ್ ಮಾಡಪ್ಪ. ಆ ವಾಚ್ ಜೊತೆ ಅದು ಕೋಂಬೋ ಇತ್ತು. ಅವನು ಅದಕ್ಕೆ ಆ ವಾಚ್ಗೋಸ್ಕರ ಇದೇ ತೊಗೋತೀನಿ ಅಂತ ಹೇಳಿ ತೊಗೊಂಡ. ನೋಡಿ, ಅದು ಡಿಜಿಟಲ್ ವಾಚ್. ಲಂಚ್ ಪ್ಯಾಕ್ ಓಪನ್ ಮಾಡಪ್ಪ. ಹಾಗೆ ಹಾಂ, ತೋರಿಸು. ಹಾಂ, ಚೆನ್ನಾಗಿದೆ ಅಲ್ವಾ? ಇವೊಂದು ಹಾಂ, ಚೆನ್ನಾಗಿದೆ. ಸೈಡಲ್ಲಿ ವಾಟರ್ ಬಾಟ್ಲು ಇಡೋದು ಅಲ್ವಪ್ಪ? ಹಾಕು, ಕರೆಕ್ಟಾಗಿ ಆಗಿದೆಯಾ ನೋಡು. ಇಲ್ಲಿ ಸೈಡಲ್ಲಿ ಇಡೋದು. ಫೈನಲಿ ನಿಮ್ಮದು ಲಂಚ್ ಬ್ಯಾಗ್ ರೆಡಿ. ಇಷ್ಟ ಆಯ್ತಾ ಸ್ಕಂದ? ಎಷ್ಟು ಇಷ್ಟ ಆಯಿತು? ಹಾಂ, ವಾಚ್ ಕಟ್ಕೊಂಡು ಹೋಗ್ತೀಯ ಸ್ಕೂಲಿಗೆ? ಕಟ್ಕೊಂಡು ಹೋಗ್ಬೋದಾ ಸ್ಕೂಲಿಗೆ? ಇಲ್ಲ, ಕಟ್ಕೊಂಡು ಹೋಗೋಕ್ಕೆ ಅವಕಾಶ ಇಲ್ಲ ಅಲ್ವಾ? ಚೆನ್ನಾಗಿದೆಯಾ? ಎಲ್ಲಿ ತೋರಿಸು, ನೀನೊಬ್ಬನೇ ನೋಡ್ಕೊತಾ ಇದ್ರೆ. ಲಂಚ್ ಬ್ಯಾಗ್ ಜೊತೆ ವಾಚ್ ನೋಡಿ. ಇದು ತುಂಬ ಆಫರಲ್ಲೇ ಇದೆ. ವ್ಯಾಲ್ಯೂ ಫಾರ್ ಮನಿ. ಒಂದು ಸಲ ಆರ್ಡ್ರ್ ಮಾಡಿ ನೋಡಿ, ಮಕ್ಕಳಿಗೆ ಇಷ್ಟನೂ ಆಗುತ್ತೆ. ಮತ್ತು ಇವಾಗ ನಾವು ಎಷ್ಟೇ 500, 600, 1000 ಕೊಟ್ಟು ತೊಗೊಂಡ್ರೂ ಅದು 1 ಇಯರ್ ಮೇಲೆ ಬಾಳಿಕೆ ಅಂತೂ ಬರೋಲ್ಲ. ಯಾಕಂದರೆ ನಮ್ಮ ಮಕ್ಕಳು ಅಷ್ಟು ಚೆನ್ನಾಗಿ ಆಟ ಆಡಿಸ್ಕೊಂಡು ಬರ್ತಾರೆ ಲಂಚ್ ಬ್ಯಾಗ್ನ. ನನಗೆ ಮೀಶೋನಲ್ಲಿ ಇದು ತುಂಬಾ ಇಷ್ಟ ಆಯಿತು. 132 ರುಪೀಸು ನೋಡಿ, ವಿತ್ ಬಿಲ್ಲನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. 132 ರುಪೀಸು. ಇದು ಸ್ಕಂದಂದು ಬ್ಯಾಗ್ ಮತ್ತು ವಾಚ್ ಆಫರು. ನಂದು ಇಲ್ಲಿ ಒಳಗಡೆನೂ ಓಪನಿಂಗ್ ಇದೆ. ಹಾಂ, ಫ್ರಂಟ್. ಇದು ಬಂದ್ಬಿಟ್ಟು 175 ರುಪೀಸ್. 175 ರುಪೀಸು. ಅಲ್ಲಿದೆ ಅಲ್ವಮ್ಮ ಅದನ್ನು? ಹಾಂ, ನಿನಗೂ ಇದೆ. ಗುಡ್. 175 ರುಪೀಸ್ ನೋಡಿ. ಇದು 175 ರುಪೀಸು. ನನ್ನ ಮಗಳದು ಲಂಚ್ ಬ್ಯಾಗು ನಿಜವಾಗ್ಲೂ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಒಂದು ವಾಚು ಫ್ರೀ ಬರುತ್ತೆ 132 ರುಪೀಸ್ಗೆ. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ, ನಾನು ಲಿಂಕ್ ಬೇಕಾದರೆ ಕಳಿಸ್ಕೊಡ್ತೀನಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್. ಹಲೋ ಎವ್ರಿವನ್. ಇವತ್ತು ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಇನ್ಫೋಸಿಸ್ಗೆ ಬಂದಿದ್ದೀವಿ.
ಏನಕ್ಕೆ ಇನ್ಫೋಸಿಸ್ಗೆ ಬಂದಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಸಿಸ್ಟರ್ ಒಬ್ಬರು ಇಲ್ಲೇ ವರ್ಕ್ ಮಾಡ್ತಾರೆ. ಇಲ್ಲೇನಂದರೆ 3 ಮಂತ್ಸು 4 ಮಂತ್ಸ್ಗೊಂದ್ಸಲ ಇಲ್ಲಿ ಫ್ಯಾಮಿಲಿಗೆಲ್ಲ ಒಂದು ಗೆಟ್ ಟುಗೆದರ್ ಥರ ಮಾಡ್ತಾರೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋದು. ಇವಾಗ ಸಮ್ಮರ್ ಇರೋದ್ರಿಂದ ಮಕ್ಕಳಿಗೆ ಇಲ್ಲಿ ಎನ್ಚಾಂಟಿಂಗ್ ಚೇರ್ಸ್ ಅಂತೇನೋ ಇದು ಮಾಡಿಬಿಟ್ಟದನ್ನೇ ಕರೆಸಿದ್ರು. ಅಲ್ಲಿ ಗೇಮ್ಸು ಮತ್ತು ಫುಡ್ ಸ್ಟ್ರೀಟ್ ಟೈಪು ಎಲ್ಲ ಇದೆಯಂತೆ. ನೋಡೋಣ ಹೇಗಿದೆ ಅಂತ. ಬನ್ನಿ ನಮ್ಮ ಜೊತೆ ನೀವು ನೋಡೋರಂತೆ. ಯಾರೆಲ್ಲ ನೋಡಿಲ್ಲ ಅವರಿಗೆ, ನೋಡಿರೋರಿಗೂ ಓಕೆ ಆಯಿತಾ. ನಾವಂತೂ ನೋಡಿರಲಿಲ್ಲ. ಅಕ್ಕನ ಕಡೆಯಿಂದ ಬಂದಿದ್ದಕ್ಕೆ ನಮಗೆ ಇದೊಂದು ಅವಕಾಶ ಸಿಕ್ತು. ಮಕ್ಕಳು ಎಲ್ಲ ಖುಷಿಯಾಗಿದ್ದಾರೆ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಇನ್ಫೋಸಿಸ್ಸು. ಎಂಟ್ರೆನ್ಸಿಂದ ನಮ್ಮನ್ನು ಈ ಒಂದು ಸ್ಪಾಟಿಗೆ ಅವ್ರದ್ದೇ ವೆಹಿಕಲಲ್ಲಿ ಕರ್ಕೊಂಡು ಬಂದುಬಿಟ್ಟಿದ್ದು. ಈಗ ನಮ್ಮ ಹಿಂದೆ ಪಾಸ್ ಆಯಿತು ನೋಡಿ, ಅದೇನೆ ಅಲ್ಲಿಂದ ಬಿಟ್ಟಿದ್ದೆ. ನಾವು ಇಲ್ಲಿಂದ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಆರ್ಗನೈಸ್ ಮಾಡಿದ್ದಾರೆ ಅಂದರೆ. ಇವರೇ ನಮ್ಮ ಅಕ್ಕ ಇಲ್ಲಿ ಹೋಗ್ತಿದ್ದಾರಲ್ಲ, ಇವರೇನೆ. ಇವನು ಅಕ್ಕನ ಮಗ ದೊಡ್ಡವನು. ನಮ್ಮ ಇಬ್ಬರು ಮಕ್ಕಳು ತೋರಿಸ್ತಿದ್ದಾರೆ ನೋಡಿ ಇಲ್ಲಿ. ಖುಷಿ ಆಯಿತು. ಎಷ್ಟು ಫ್ಯಾಮಿಲೀಸ್ ಬಂದಿದೆ, ಅವ್ರ ಮಕ್ಕಳು ಮತ್ತು ಅವ್ರ ಪೇರೆಂಟ್ಸು ಎಲ್ಲರಿಗೂ ಅವಕಾಶ ಇದೆ. ಯಾರಿಗೂ ಇವರೇ ಬರಬೇಕು ಅವ್ರ ಮಕ್ಕಳೇ ಬರಬೇಕು ಅನ್ನೋದೇನೂ ಇಲ್ಲ. ನಿಮ್ಮ ಫ್ಯಾಮಿಲಿಯಿಂದ ಎಷ್ಟು ಜನ ಬೇಕಿದ್ರೂ ಕರ್ಕೊಂಡು ಬರೋದಿತ್ತು. ಹಾಗಾಗಿ ಇವ್ರು ನಮ್ಮನ್ನು ಬನ್ನಿ, ಒಂದು ಸಲನೂ ಬಂದಿಲ್ಲ ಅಂತ ಹೇಳಿ ಕರ್ಕೊಂಡು ಬಂದಿದ್ದು. ನಾವು ಬಂದೇ ಇರಲಿಲ್ಲ. ಸುಮಾರು ಟೈಮು ಹೇಳ್ತಾನೆ ಇದ್ರು ಬನ್ನಿ ಬನ್ನಿ ಅಂತ. ನೋಡಿ ಇದು ಏನಿದೆ, ಇದೆಲ್ಲ ಫುಡ್ಡು ಸ್ಟ್ರೀಟ್ ಥರ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಪೇರೆಂಟ್ಸ್ ಇದ್ದಾರೆ ನೋಡಿ, ಅವರ ಅತ್ತೆ ಮಾವ ಅಜ್ಜಿ ತಾತ ಎಲ್ಲರೂ ಇದ್ದಾರೆ. ಖುಷಿ ಆಯಿತು. ಈ ಥರ ಒಂದು ಫ್ಯಾಮಿಲಿನ ಗೆಟ್ ಟುಗೆದರ್ ಇಲ್ಲೂ ಕೊಡ್ತಾರೆ ಅನ್ನೋದೊಂದು ಖುಷಿ ಆಯಿತು. ತುಂಬಾ ಹೆಲ್ಪ್ ಆಗ್ತಿದೆ ನೋಡಿ. ಇನ್ಫೋಸಿಸ್ನಲ್ಲಿ ಕೆಲಸ ಸಿಗೋದೇ ಒಂದು ದೊಡ್ಡ ಹೆಚ್ಚು. ಅಲ್ಲಿ ವರ್ಕ್ ಮಾಡೋದೇ ಒಬ್ಬರು ಇದು. ಅದರಲ್ಲಿ ಫ್ಯಾಮಿಲಿಗೆಲ್ಲ ಎಂಟರ್ಟೈನ್ ಮಾಡ್ತಾರೆ ಅಂದರೆ ಗ್ರೇಟ್. ಎಷ್ಟು ದೊಡ್ಡದಿದೆ ಅಂದರೆ ಈ ಫುಡ್ ಸ್ಟ್ರೀಟ್. ಆ ಕಡೆಯಿಂದ ಹಿಡಿದು ಈ ಸೈಡ್ ತನಕನೂ ಇತ್ತು. ಅದಕ್ಕೆ ಅಲ್ಲಿ ತಿನ್ನೋಕ್ಕೆ ಹೋಗೋಣ ಅಂತಲೇ ಹೇಳಿದ್ರು. ಇಲ್ಲ ಫಸ್ಟ್ ಹೊರಗಡೆ ಬರೋಣ, ಮಕ್ಳಿಗೆ ಐಸ್ ಕ್ರೀಮ್ ಕೊಡ್ಸೋಣ ಅಂದರು. ಇಲ್ಲ ಬೇಡ ಅಂಥೇಳಿ ಫಸ್ಟೇ ನಾವು, ತುಂಬ ಬಿಸಿಲಿರೋದ್ರಿಂದ ಅಲ್ಲೇ ಛತ್ರಿಗಳು ಕೂಡ ನಾವೇನೂ ತೊಗೊಂಡೋಗಂಗಿಲ್ಲ. ಛತ್ರಿಗಳು ಎಷ್ಟು ದೊಡ್ಡ ದೊಡ್ಡ ಛತ್ರಿಗಳನ್ನೆಲ್ಲ ಅಲ್ಲೇ ಇಟ್ಟಿದ್ರು. ವಯಸ್ಸಾದವ್ರು ಬರ್ತಾರೆ ಎಲ್ಲ ಅಂತ. ಮತ್ತು ಇಲ್ಲೇನು ಗೇಮ್ಸ್ ನೋಡ್ತಿದ್ದೀರಾ, ಈ ಗೇಮ್ಸ್ ಎಲ್ಲನೂ ಅಷ್ಟೇ. ಎಷ್ಟು ಥರ ಗೇಮ್ಸ್ ಇದೆ. ಎಲ್ಲ ಮಕ್ಳಿಗೂ ಅವಕಾಶ ಇದೆ, ದೊಡ್ಡವರಿಗೆ ಅವಕಾಶ ಇದೆ. ಆಡಿ ಅಂತಾರೆ ಮಕ್ಕಳು. ಎಂಟರ್ಟೈನಿಂಗ್ ಸೂಪರು. ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಎಂಜಾಯ್ ಮಾಡಿದ್ರು ಮಕ್ಕಳು. ನೋಡಿ ಇದನ್ನು ಅಷ್ಟೇ. ಇಲ್ಲಿ ಒಂದು ಬಾಲ್ನ ಇಟ್ಟು ಒಂದರಿಂದ ಒಂದು ಪಾಸ್ ಮಾಡ್ಕೊಂಡು ಬರೋವಂಥದ್ದಿತ್ತು. ಒಬ್ಬರಾದ್ಮೇಲೆ ಒಬ್ಬರು ಟ್ರೈ ಮಾಡ್ಕೊಂಡು ಬಂದರು ಸ್ಕಂದ ಅಲ್ಲಿ. ಬಟ್ ಅವರು ಏನು ಮಾಡ್ತಿದ್ರು ಅಂದರೆ, ಯಾರು ಕಂಟಿನ್ಯೂ ಆಗಿ ಮಾಡ್ತಾರೆ ಅವ್ರಿಗೆ ಅವಕಾಶ ಕೊಡ್ತಾಯಿದ್ರು. ಇಲ್ಲದ್ರೆ ಒಂದು ಸಲ ಟ್ರೈ ಮಾಡು, ಇನ್ನೊಂದು ಸಲ ಟ್ರೈ ಮಾಡು, 2 ಚಾನ್ಸ್ ಕೊಡ್ತಿದ್ರು. ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಅವ್ರಿಗೆ. ಯಾಕಂದರೆ ತುಂಬ ಮಕ್ಕಳು ಬಂದಿದ್ದಾರೆ, ಅಷ್ಟು ಜನ ಕಾಯ್ಕೊಂಡಿದ್ರು ಪಾಪ. ಎಲ್ಲ ಎಷ್ಟು ಗೇಮ್ಸು ನೋಡಿದ್ದು. ಇನ್ನೊಂದು ಹುಡುಗ ಆದರೂ ನನ್ನ ಮಗನಿಗೆ ಅವನು ಅಲ್ಲಿ ಹಾಕಲಿಲ್ಲ ಬಾಲ್ ಅಂತ ಇನ್ನೊಂದು ಸಲ ಅಂತ ಆಡೋಕ್ಕೆ ಶುರು ಮಾಡ್ದೆ. ಇಲ್ಲ ಬಾ, ಇನ್ನೂ ಬೇರೆ ಬೇರೆ ಗೇಮ್ಸ್ ಇದೆ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ತುಂಬ ಬಿಸಿಲಿತ್ತು, ನಮಗಾಗಲಿಲ್ಲ. ಇಲ್ಲೆಲ್ಲ ಇದು ದೊಡ್ಡ ಪ್ಲೇ ಗ್ರೌಂಡ್ ಅಂತೆ, ಇಲ್ಲಿ ಕ್ರಿಕೆಟ್ ಎಲ್ಲ ಆಡ್ತಾರೆ. ಈ ಗ್ರೌಂಡು ಇಲ್ಲಿ ನೆರಳೆಲ್ಲ ಇತ್ತು. ನನ್ನ ಮಗಳು ಮತ್ತು ಅಕ್ಕನ ಮಗ ಅಲ್ಲಿ ಎದುರುಗಡೆಯಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಪೇಂಟಿಂಗ್ ನಡೀತಿತ್ತು. ಆ ಪೇಂಟಿಂಗ್ ಎಲ್ಲನೂ ಫ್ರೀನೇ ಇತ್ತು. ಅಲ್ಲಿಗೆ ಹೋಗ್ತೀವಿ ನಾವು, ಪೇಂಟ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ, ನಾನು ಕೂತ್ಕೊಂಡಿದ್ದೆ. ಇವ್ರ ಅಪ್ಪ ಮಗ ಇಲ್ಲಿ ಆಟ ಆಡ್ಕೊಂಡು ನಿಂತಿದ್ರು. ಇದು ಅವರೇನೆ ಕೊಟ್ಟಿದ್ದರು, ಅಲ್ಲೇ ಇತ್ತು ಅದು. ಇದು ಕ್ರಿಕೆಟ್ ಗ್ರೌಂಡ್ ಅಂತೆ. ಅಲ್ಲಿ ವರ್ಕರ್ಸ್ಗೆಲ್ಲ ವೀಕ್ಲಿ 15 days ಒನ್ಸು ಕ್ರಿಕೆಟ್ ಇರುತ್ತೆ. ಇವತ್ತೇನು ನಾನು ಇವಾಗ ಲಿಫ್ಟಲ್ಲಿ ಮೂವ್ ಮಾಡ್ತೀವಿ, ಇದು ಮಲ್ಟಿಪ್ಲೆಕ್ಸ್ ಥರ. ಇವಾಗೇನು ನಾವು ಮಾಲಲ್ಲಿ ಹೋಗ್ಬಿಟ್ಟು ಥಿಯೇಟರ್ ಇದೆ, ಆ ರೀತಿ ಇಲ್ಲೂ ಥಿಯೇಟರ್ ಉಂಟು. ಅದಕ್ಕೆ ಟಿಕೆಟ್ ಇತ್ತು. ಅಲ್ಲೆಲ್ಲ ಮಕ್ಕಳಿದೆ ಫಿಲಿಮ್ಸು ಇದ್ದಿದ್ದು, ಚೆನ್ನಾಗಿತ್ತು. ಅದನ್ನು ನೋಡ್ಕೊಂಡದೇ ನಾವು ಕೆಳಗೆ ಬಂದ್ವಿ. ಎಷ್ಟು ಚೆನ್ನಾಗಿದೆ ಆ ಗ್ಲಾಸು ಇದು ಅಂದರೆ ತುಂಬಾ ಚೆನ್ನಾಗಿತ್ತು. ಮತ್ತು ಇದೆಲ್ಲ ಸೈಕಲ್ಸ್ ಎಲ್ಲ ಅಲ್ಲೇ ಇತ್ತು. ಅಲ್ಲಿ ವರ್ಕರ್ಸ್ಗಂತೆ ಇದು. ನಮ್ಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ಅದು ಹೋಗೋದು. ನೋಡಿದ್ರಲ್ಲ, ಇನ್ಫೋಸಿಸ್ ವಿಡಿಯೋ ಇಷ್ಟೇ ಮಾಡ್ಕೊಳಕ್ಕಾಗಿದ್ದು. ಅಲ್ಲಿ
ಅಷ್ಟನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.